ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ನಾನು ಶಿವ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಅಲ್ಲಿ ಚೆನ್ನಾಗಿರ ಅನ್ಕೊಂತೀನಿ ಗೈಸ್. ಇವತ್ತು ನೆನ್ನೆ ಒಂದು ವಿಡಿಯೋ ಹಾಕಿರ್ತೀನಿ, ನೋಡ್ಕೊಂಡು ಬಂದಿರ್ತೀರಾ. ಅದಾದ್ಮೇಲಿಂದ ಸೇಮ್ ಅದೇ ದಿನದ್ದು ಡ್ಯೂಟಿ ಇದು ತಿರ್ಗಾ ಡ್ಯೂಟಿ ಮಾಡ್ತಾ ಇದ್ದೀನಿ. ನೆನ್ನೆ ಹಾಕಿರೋ ವಿಡಿಯೋದಲ್ಲಿ ಆಲ್ಮೋಸ್ಟ್ ಒಂದು 6:30-7 ಗಂಟೆಗೆಲ್ಲ ಮನೆಗೆ ರೀಚ್ ಆಗಿರ್ತೀನಿ. ಬೆಳಗ್ಗೆ ಡ್ಯೂಟಿ ಮಾಡ್ಕೊಂಡು 2,940 ರೂಪಾಯಿ ಅರ್ನಿಂಗ್ಸ್ ಆಗಿರುತ್ತಲ್ಲ ಅದು. ಅಲ್ಲಿಂದ ಮನೆಗೆ ಹೋದ್ರೆ ನೆಮ್ಮದಿ ಮಲ್ಗೋಣ ಅಂದ್ಬಿಟ್ಟು ಊಟ ಗೀಟ ಮಾಡ್ಕೊಂಡು ಸ್ವಲ್ಪ ಫ್ರೆಶ್ ಅಪ್ ಆಗಿ ಮಲ್ಕೊಂಡೆ. ಸೊ ಈ ಕಮಿಟ್ಮೆಂಟ್ಗಳಿರೋ ಇದರಲ್ಲಿ ಕಣ್ಣಿಗೆ ನಿದ್ದೆ ಬರೋಲ್ಲ, ಅದ್ರ ಬದಲು ಕಣ್ಣಲ್ಲಿ ನೀರು ಬರುತ್ತೆ. ಸೊ ಅದಕ್ಕೆ ಮಲ್ಕೊಂಡ್ರೆಲ್ಲ ಆಗಲ್ಲ ಅಂದ್ಬಿಟ್ಟು ಆ್ಯಪ್ ಊಬರ್ ನೋಡ್ತಿದ್ದೆ. ಯಾವುದೋ ಒಂದು ರಿಸರ್ವೇಷನಲ್ಲಿ ಒಂದು ಡ್ಯೂಟಿ ಕೊಟ್ಟಿದ್ದ, ಸರಿ ಅಂದ್ಬಿಟ್ಟು ಡ್ಯೂಟಿ ಎತ್ಕೊಂಡು ಈಗ ಅದಕ್ಕೆ ಆ ಡ್ಯೂಟಿಗೆ ಹೊರಟಿದ್ದೀನಿ ಗೈಸ್. ಅದತ್ರ ನಾನು ಇವಾಗ ಎಲ್ಲಿದ್ದೀನಿ ನೋಡಿ, ಸ್ಕ್ರೀನಲ್ಲಿ ನೋಡ್ಬೋದು. ಪಿಕಪ್ ಲೊಕೇಶನ್ಗೆ ಹತ್ತತ್ರ ಒಂದು 7 ನಿಮಿಷ ಇದೆ, 3.5 ಕಿಲೋಮೀಟ್ರ್ ಇದೆ. HSR ಲೇಔಟಲ್ಲಿ ಪಿಕಪ್ ಇರೋದು. ಸೊ ಹೋಗ್ತಾ ಇದ್ದೀನಿ. 3 ಗಂಟೆಗೆ ಇದೊಂದು ಡ್ಯೂಟಿ ಇರೋದು. ಏನು ಬಿಸಿಲು ಅಂತೀರಾ ನೋಡ್ರಿ, ತೋರಿಸ್ತೀನಿ. ಫೋನು ಒಳಗಡೆ ಕಾರಲ್ಲಿ AC ಹಾಕೊಂಡ್ರೆ AC ವರ್ಕ್ ಆಯ್ತಿಲ್ಲ, ಅಷ್ಟ್ರ ಮಟ್ಟಿಗೆ ಬಿಸಿಲು. ಸೊ ನೋಡ್ಬೋದು, ಒಂದು 8 ಅವರ್ ಪ್ಯಾಕೇಜ್ ಡ್ಯೂಟಿ ಎತ್ಕೊಂಡಿದ್ದೀನಿ ಆಯಿತಾ. ಅವ್ರಿಗೆ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಏನೇ ಎತ್ತಾ ಅಂತ. ಸೊ ಪಾರ್ಕಿಂಗ್ ಟೋಲ್ ಎಕ್ಸ್ಟ್ರಾ ಸರ್. ಹಾಂ ಗೈಸ್ ಇವಾಗ ಬಂದ್ಬಿಟ್ಟು ಟೀಗೆ ಸ್ಟಾಪ್ ಮಾಡಿದ್ವಿ. ಸೊ ಕಾಣಿಸ್ತಿರುತ್ತೆ ಅಂತ ಅಂದ್ಕೊಳ್ತೀನಿ, ಇಲ್ಲಿ ಎರಡು ಪಕ್ಕದಲ್ಲಿ. ಸೊ ಟೀಗೆ ನಿಲ್ಸಿದ್ದೀವಿ. ಇಲ್ಲಿಂದ ಈಶಾ ಫೌಂಡೇಶನ್ನು 8 ಅವರ್ ಪ್ಯಾಕೇಜ್ ತೊಗೊಂಡಿರೋದು. 8 ಅವರ್ 180 ಕಿಲೋಮೀಟರ್ಸು ಆಯಿತಾ. ಸೊ ಮನೇಲಿ ಕೂತ್ಕೊಂಡು ಏನು ಮಾಡೋದು ಅಂದ್ಬಿಟ್ಟು ಕಮಿಟ್ಮೆಂಟ್ ಜಾಸ್ತಿ ಇತ್ತಲ್ಲ, ಸೊ ಅದಕ್ಕೆ ಬಂದೆ. ಹೆಂಗಿದ್ರು ಕಣ್ಗೆ ಇದನ್ನು ಮಾಡಿಕೊಂಡು ಮಾರ್ನಿಂಗ್ ಒಂದು 7 ಗಂಟೆ ತನಕ ಕಂಟಿನ್ಯೂ ಡ್ಯೂಟಿ ಮಾಡ್ಕೊಂಡು ಹೋಗೋಣ ಅಂತ. चलो अपन यहाँ उतर जाते हैं. भैया नंबर देना आपका. ये देखो, ये डायरेक्शन ऐसा है कि ಅಲ್ಲಿ ಬಂದು ರೀಚ್ ಆಗಾಯಿತು. ಟೈಮ್ ಬಂದ್ಬಿಟ್ಟು 5:35ಕ್ಕೆ ರೀಚ್ ಆಗಿದ್ದೀನಿ. 8 ಅವರ್ ಪ್ಯಾಕೇಜ್ ಆಗಿರೋದ್ರಿಂದ 3:05ಕ್ಕೆ ಹೊರಟಿದ್ದು. ಅಲ್ಲಿಂದ 11:05 ತನಕ ಇದೆ. ಸ್ವಲ್ಪ ಹೊತ್ತು ಮಲಗಿದ್ದು ರೆಸ್ಟ್ ಮಾಡ್ತೀನಿ. ಇವ್ರು ಮಿನಿಮಮ್ ಅಂತ ಲೈಟ್ ಶೋ ನೋಡಿದೆ ಅಂತೂ ಬರಲ್ಲ ಇವರು. ಒಂದು 7:30-8 ಗಂಟೆ ಮೇಲೆ 7:30-8 ಗಂಟೆಗೆ ಬರೋದು ಇವರು. ನೋಡೋಣ ಎಷ್ಟೊತ್ತು ಬರ್ತಾರೆ. ಅಷ್ಟೊತ್ತಂಗೆ ನಾನು ಮಲಗಿದ್ದು ರೆಸ್ಟ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಏನೋ ಒಂದು ಮಾಡಿದ್ರೆ ಆಗುತ್ತೆ. चेंज है आपके पास? मम्मी गई क्या? मम्मी हो गया. हाँ ओके ठीक है, थैंक यू सर. हाँ हाँ ಅಪ್ಡೇಟ್ ಆಗ್ತಿದೆ ನೋಡಿ. ಎಷ್ಟು ಕೊಡ್ತಾನೆ ನೋಡೋಣ. 2,979 ರೂಪಾಯಿ ಕೊಟ್ಟಿದ್ದಾರೆ. 100 ರೂಪಾಯಿ ಕಮಿಷನ್ ಬಂದ್ಬಿಟ್ಟು ಇವನು ತಿಂದವನು, ಊಬರ್ ಅವನು. ಆ್ಯಕ್ಚುಲಿ 3,079 ರೂಪಾಯಿನ ತೋರಿಸ್ತಿದ್ದು. ಅದು ಯಾಕೆ ಇದು ಮಾಡೋದಂಗೆ ಗೊತ್ತಿಲ್ಲ. ಬಟ್ ನಾನು ಬಂದ್ಬಿಟ್ಟು ಪ್ಯಾಸೆಂಜರ್ ಹತ್ರ ಟೋಲು ಮತ್ತು ಪಾರ್ಕಿಂಗ್ ಎಕ್ಸ್ಟ್ರಾ ಅಂತ ಹೇಳಿದೆ. ಟೋಲ್ 50 ರೂಪಾಯಿ ಎಕ್ಸ್ಟ್ರಾನೇ ಇಸ್ಕೊಂಡಿದ್ದೀನಿ ನಾನು. ಟೋಟಲ್ ಅರ್ನಿಂಗ್ಸ್ ಬಂದ್ಬಿಟ್ಟು 8 ಅವರ್ಗೆ 2,979 ರೂಪಾಯಿ. CNG ಅಂತೂ ಪೂರ್ತಿ ಕುಡ್ದೈತೆ ಅಂದ್ಕೊಳ್ಳಿ. ಬೆಳಗ್ಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಪೂರ್ತಿ AC ಕರ್ಕೊಂಡು ಹೋಗಿರೋದು. ಬಿಸಿಲಿದ್ದೀವಿ. AC ಹಾಕಿರೋದ್ರಿಂದ ಪೂರ್ತಿ ಇಳಿದೋಗೈತೆ. ಕರೆಕ್ಟ್ 180 ಕಿಲೋಮೀಟ್ರು ಟೋಟಲ್ ಯೂಸ್ ಮಾಡ್ಕೊಂಡಿದ್ದಾರೆ ಆಯಿತಾ. ಹತ್ತಿರ ಒಂದು ಪಾಯಿಂಟ್ ಇತ್ತು, ಬ್ಲಿಂಕ್ ಆಗ್ತಿತ್ತು. KR ಪುರಂ ಅಂತ ಬರ್ಬೇಕಾದ್ರೆ ಅಂದವೇನೆ ತಿರುಗಿ ಇನ್ನೊಂದ್ಸಲ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡ್ಬಂದಿದ್ದೀನಿ. ಈ ಫುಲ್ ಟ್ಯಾಂಕ್ ಮಾಡಿಸಿರೋ ಬಂದ್ಬಿಟ್ಟು ಇವಾಗ ಏನು ಡ್ಯೂಟಿ ಮಾಡ್ತೀನಿ ಬೆಳಗ್ಗೆ ತನಕ. ಸೊ ಅಲ್ಲಿಗೆ ಆಗುತ್ತೆ. ಬೆಳಗ್ಗೆ ಕೌಂಟ್ ಮಾಡ್ಕೊಳ್ಬೇಕಾದ್ರೆ
2 ಸಲ CNG ಹಾಕ್ಸ್ಕೊಂಡಿರೋದನ್ನು ಮೈನಸ್ ಮಾಡ್ಬೇಕಾಗತ್ತೆ. ಓಕೆನಾ. ಸೊ ಈಗ ಯಾವ್ದಾದ್ರು ಊಟ ಗೀಟನ ಮಾಡ್ಕೊಳ್ತೀನಿ ಗೈಸ್. ಕುಡಿಯೋಕ್ಕೆ ನೀರಿಲ್ಲ, ನೀರು ಖಾಲಿ ಆಗ್ಬಿಟ್ಟೈತೆ, ಊಟನೂ ಮಾಡಿಲ್ಲ, ಹೊಟ್ಟೆ ಸಿಗ್ತೈತೆ. ಫಸ್ಟ್ ಊಟ ಗೀಟ ಮಾಡಿಕೊಂಡು ಆಮೇಲಿಂದ ಡ್ಯೂಟಿನ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಇಲ್ಲೇ HS ಲೇಔಟ್ ಹತ್ರ ನೋಡಿದ್ವಿ, ಫುಟ್ಪಾತಲ್ಲಿ ಸುಮಾರು ಇದೆ ಊಟ ಎಲ್ಲ, ಫಾಸ್ಟ್ ಫುಡ್ ಎಲ್ಲ ಇದೆ. ಮತ್ತು ಮಾತಿನ ಕೊಡ್ತಾ ನಾನು ದೋಸೆ ಮಾಡೋದು, ಮಸಾಲೆ ದೋಸೆ ಒಂದು ಮಸಾಲೆ ಪಾರ್ಸಲ್. ಊಟ ತಗೊಂಡೆ. ಇಲ್ಲೇ HSR ಲೇಔಟ್ ಹತ್ರ 99 ವೆರೈಟೀಸ್ ದೋಸೆ ಅಂತೇನೋ ಗಾಡಿ ಹಾಕೊಂಡಿದ್ದಾನಲ್ಲ, ಸೊ ಅಲ್ಲಿ ವಾಟ್ರ್ ಬಾಟ್ಲು ಖಾಲಿ ಆಗ್ಬಿಟ್ಟಿತ್ತು, 2 ಹಾಫ್ ಲೀಟ್ರದ್ದು ವಾಟ್ರ್ ಬಾಟ್ಲು. ಆಮೇಲಿಂದ ಒಂದು ಮಿಲ್ಕ್ ಶೇಕು, ಮ್ಯಾಂಗೋ ಮಿಲ್ಕ್ ಶೇಕ್ ಒಂದು. ಯಾಕಂದರೆ ಆಲ್ಮೋಸ್ಟ್ ನಾನು ಮಧ್ಯಾಹ್ನ ಹೊರಟಿದ್ದು ಮನೆಯಿಂದ, ಅರ್ಜೆಂಟಿಗೆ ಹಂಗೆ ಬಂದ್ಬಿಟ್ಟೆ. ಸೊ ಇದು ದೋಸೆ, ಮಸಾಲೆ ದೋಸೆ. ಸೊ ಇಷ್ಟು ತೊಗೊಂಡಿದ್ದೀನಿ. ಊಟ ಮಾಡಿಬಿಟ್ಟು ನೆಮ್ಮದಿಗೆ ಡ್ಯೂಟಿನ ಶುರು ಮಾಡೋಣ. जीरो 0622 भैया, राजीव ना? हाँ. ಓಕೆ ಸರ್, ಸ್ಕ್ರೀನ್ಶಾಟ್ ಹಾಕಿರ್ತೀನಿ, ನೋಡ್ಬೋದು. 345 ರೂಪಾಯಿ ಬಿಟ್ಟು 12-13 ಆಗಿದೆ. 45 ರೂಪಾಯಿ ಬಂದ್ಬಿಟ್ಟು ಎಷ್ಟು ಕಿಲೋಮೀಟ್ರಿಗೆ? 17 ಕಿಲೋಮೀಟ್ರಿಗೆ. ಪರ್ ಕಿಲೋಮೀಟ್ರ್ 20 ರೂಪಾಯಿ ಸಿಕ್ಕಿದೆ. OTP 0275. ಒಂದು ಎಷ್ಟನೇ ಇದು ಹತ್ಬಿಟ್ಟಿದ್ದು ನಿದ್ದೆ ಕಣ್ಣು ಗೈಸ್. ಏರ್ಪೋರ್ಟ್ ಟರ್ಮಿನಲ್ 1-2 ಡ್ರಾಪು, 3ನೇದು ಕರೆಕ್ಟಲ್ಲ. ರ್ಯಾಪಿಡ್ 2ನೇದು, ಇದು 3ನೇದು. 1061 ರೂಪಾಯಿ ಅರ್ನಿಂಗ್ಸು. 5 ಕಿಲೋಮೀಟರ್ ಡ್ರಾಪು. लोकेशन इधर है भाई. हाँ इधर ये है ना? हाँ 5231 लगेज डालेगा इधर 22992 जी भैया. ಇನ್ನೊಂದು ಡ್ರಾಪ್ ಮಾಡಿದೆ 4ನೇದು ಏರ್ಪೋರ್ಟ್ ತಿರ್ಗಾ 985 ರೂಪಾಯಿ ಕೊಟ್ಟಿದ್ದಾರೆ ನೋಡ್ರಿ. 38 ಕಿಲೋಮೀಟ್ರಿಗೆ. ಟೈಮ್ ಬಂದ್ಬಿಟ್ಟು 6:20. ಟೈಮ್ ಬಂದ್ಬಿಟ್ಟು ಹತ್ತತ್ರ ಒಂದು ಎಷ್ಟು ನಿಮಿಷ ಗೈಸ್ ಕಾಣಿಸ್ತಿಲ್ಲ, 8:34 ಸ್ಕ್ರೀನ್ ಹಾಕಿರ್ತೀನಿ, ಸ್ಕ್ರೀನ್ ರೆಕಾರ್ಡರ್ ನೋಡ್ಬೋದು. ಇಲ್ಲಿ ಬಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀನಿ ನಾರಾಯಣಪುರ ಹತ್ರ, ನಾಗಿನಹಳ್ಳಿ ಹತ್ರ. ಸ್ವಲ್ಪ ಯಾವ ಡ್ಯೂಟಿಗಳು ಕೊಡ್ತಿಲ್ಲ, ನೋಡೋಣ. ಅದಕ್ಕೆ ವಿಡಿಯೋ ಎಡಿಟ್ ಮಾಡಬೇಕಿತ್ತು. ಈಗ ಏನು ನೋಡ್ತಾ ಇದ್ದೀರಿ, ಈ ಒಂದು ವೀಡಿಯೋನ ಶೂಟ್ ಮಾಡಿರೋದು, ಅಪ್ಲೋಡ್ ಮಾಡಿರೋದು. ಸೊ ಅದೇ ವೀಡಿಯೋನ ಎಡಿಟ್ ಮಾಡ್ತಾ ಕೂತ್ಕೊಂಡಿದ್ದೆ ನೋಡಿ. ಡ್ಯೂಟಿ ಇವಾಗಲೂ ಆನ್ ಆಗೈತೆ ನೋಡಿ. ಊಬರು ಆನ್ ಆಗೈತೆ, ರ್ಯಾಪಿಡನು ಆನ್ ಆಗೈತೆ, ಆಯಿತಾ. ಸೊ ಡ್ಯೂಟಿಗಳು ಯಾವುದು ಕೊಡ್ತಿಲ್ಲ. ಅದಕ್ಕೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ವೀಡಿಯೋನ ಎಂಡ್ ಮಾಡಿಬಿಡೋಣ ಅಂದ್ಕೊಂಡು ನಿಮಗೆ ಎಲ್ಲ ಟೋಟಲ್ ಹೇಳ್ಬಿಟ್ಟು ಎಷ್ಟಾಗಿದೆ ಏನು ಎತ್ತ ಅಂತೆಲ್ಲ, ಗಾಡಿ ಕಿಲೋಮೀಟ್ರ್ ಎಷ್ಟು ಓಡಿದೆ, ಎಷ್ಟು ಅರ್ನಿಂಗ್ಸ್ ಆಗಿದೆ ಅಂತ ಹೇಳ್ಬಿಟ್ಟು ವೀಡಿಯೋ ಎಂಡ್ ಮಾಡ್ತೀನಿ. ಟೋಟಲ್ ಅರ್ನಿಂಗ್ಸ್ ಬಂದ್ಬಿಟ್ಟು ಗೈಸ್ ಇಲ್ಲಿ ತನಕ ಹತ್ತತ್ರ ಕರೆಕ್ಟಾಗಿ 16 ಅವರ್ ಡ್ಯೂಟಿ ಮಾಡಿದ್ದೀನಿ ನಾನು, ಆಯಿತಾ. ಸೊ 16 ಅವರ್ಗೆ ನೆನ್ನೆ ಮಧ್ಯಾಹ್ನ 3 ಗಂಟೆಗೇನು ಒಂದು ಇಂಟರ್ಸಿಟಿ ತೊಗೊಂಡು ಹೋದೆ.
ಸೊ ಅವಾಗಿಂದ ಇಲ್ಲಿ ತನಕ 16 ಅವರ್ ಆಗೈತಿ, 7 ಗಂಟೆ ತನಕ. ಸೊ ಇಲ್ಲಿ ತನಕ ಅರ್ನಿಂಗ್ಸ್ ಬಂದ್ಬಿಟ್ಟು ನೋಡಿ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಎಲ್ಲ ಒಂದು ಸ್ಕ್ರೀನ್ಶಾಟ್ನು ಕೂಡ ನಿಮ್ಗೆ ಅಲ್ಲಲ್ಲೇ ವೀಡಿಯೋದಲ್ಲಿ ಹಾಕಿರ್ತೀನಿ, ಯಾವ್ಯಾವುದಕ್ಕೆ ಯಾವ್ಯಾವ ಒಂದು ಆ್ಯಪಲ್ಲಿ ಯಾವ್ಯಾವ ಡ್ಯೂಟಿಗೆ ಎಷ್ಟೆಷ್ಟು ಅಮೌಂಟ್ ಬಂದಿದೆ ಅಂತ. ಸೊ ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀನಿ. 2979 ರೂಪಾಯಿ ಸ್ಟಾರ್ಟಿಂಗ್ದು ಇಂಟರ್ಸಿಟಿದು, ಆಮೇಲೆ 345 ರೂಪಾಯಿ ರ್ಯಾಪಿಡೋ, ಒಂದೇ ಒಂದು ರ್ಯಾಪಿಡೋ, ಇನ್ನೊಂದು ಮಿಕ್ಕಿದ ಡ್ಯೂಟಿ ಎಲ್ಲ ಬಂದ್ಬಿಟ್ಟು ಊಬರಲ್ಲಿ ಮಾಡಿರೋದು. ಟೋಟಲ್ ಅರ್ನಿಂಗ್ಸ್ ಬಂದ್ಬಿಟ್ಟು 4 ಡ್ಯೂಟಿಗೆ 5370 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಗಾಡಿ ರನ್ ಆಗಿರೋದು ಬಂದ್ಬಿಟ್ಟು ಎಷ್ಟು ಅಂತ ಹೇಳಿದ್ರೆ, ಇಂಟರ್ಸಿಟಿದು ಏನು ಹೋಗಿದೆ ಈಶಾ ಫೌಂಡೇಶನು, ಸೊ HSR ಲೇಔಟಿಂದ, ಅದು ಬಂದ್ಬಿಟ್ಟು 180 ಕಿಲೋಮೀಟ್ರು, ಅದು ಪೂರ್ತಿ 180 ಕಿಲೋಮೀಟ್ರು ಕೌಂಟ್ ಮಾಡ್ಕೊಳ್ಳಿ. ಪ್ಲಸ್ ಇದೇನು 3 ಡ್ಯೂಟಿ ಮಾಡಿದೆ ಅದಾದಮೇಲಿಂದ ತಿರ್ಗಾ ಅದು ಬಂದ್ಬಿಟ್ಟು ಕರೆಕ್ಟಾಗಿ 100 ಕಿಲೋಮೀಟ್ರ್ ಆಗಿದೆ. ಟೋಟಲ್ ಬಂದ್ಬಿಟ್ಟು 2 ಸೇರಿಸ್ಕೊಂಡ್ರೆ 280 ಕಿಲೋಮೀಟ್ರ್ ಗಾಡಿ ರನ್ ಆಗಿರುವಂಥದ್ದು. CNG ಬಂದ್ಬಿಟ್ಟು ಬೆಳಗ್ಗೆ ಹಾಕ್ಸ್ಕೊಂಡಿದ್ದು 2 ಸಲ, 2ನೇ ಸಲ CNG ಹಾಕ್ಸ್ಕೊಂಡಿರೋದು ಇವಾಗ. ಸೊ ಇದರಲ್ಲಿ ಇನ್ನೂ ಹತ್ತತ್ರ ಒಂದು ಎಷ್ಟಿದೆ, 6 ಪಾಯಿಂಟ್ CNG ಇದೆ ಇನ್ನು, ಆಯಿತಾ. ಸೊ 6 ಪಾಯಿಂಟ್ CNG ಹಂಗೆ ಇದೆ. ಮೈನಸ್ ಮಾಡ್ಕೊಳ್ಳೋದಾದರೆ 5370 ರೂಪಾಯಿ ಅರ್ನಿಂಗ್ಸಲ್ಲಿ ಮೈನಸ್ಸು 2 ಸಲ 700 ರೂಪಾಯಿ ಹಾಸ್ಕೊಂಡಿಲ್ಲ, 700 ರೂಪಾಯಿನ ಹಾಸ್ಕೊಂಡಿಲ್ಲ ಗೈಸ್. ನೋಡಿ ಫಸ್ಟು 638 ರೂಪಾಯಿನ ಆಯಿತು, ಆಮೇಲಿಂದ ಬಂದ್ಬಿಟ್ಟು ಎಷ್ಟು 700 ರೂಪಾಯಿನ, ಆಮೇಲೆ 600 ಚಿಲ್ಡ್ರನ್ನೇ ಗೈಸ್, ಎಷ್ಟೊಂದು ನೆನಪಿಲ್ಲ ಕರೆಕ್ಟಾಗಿ. ನನಗೆ 700 ರೂಪಾಯಿ ರೌಂಡ್ ಫಿಗರ್ ತೊಗೊಳೋಣ, ಓಕೆನಾ. ಸೊ ಸಾರಿ ಪ್ಲಸ್ ಮಾಡ್ತಾಯಿದ್ದೀನಿ, ಓಕೆನಾ. ಸೊ ಇದು ಮತ್ತು ಮೈನಸ್ಸು ನಮ್ಮ ರಾತ್ರಿ ಊಟದ್ದು ಅದು ಇದೆಲ್ಲ ನಮ್ಮ ಒಂದು ಇದು, ಓಕೆನಾ. ಅದೊಂದು ಹತ್ತತ್ರ ನಂದು ಮಿಲ್ಕ್ ಶೇಕ್ 80 ಮೈನಸ್ ಊಟ ಎಷ್ಟದು 70 ರೂಪಾಯಿನ, 70 ರೂಪಾಯಿ ದೋಸೆ. ಸೊ ಇಷ್ಟು ಆಗಿರುವಂಥ ಖರ್ಚು. ಸೊ ಮತ್ತು ಸಬ್ಸ್ಕ್ರಿಪ್ಷನ್ ಫೀಸು, ಸಾರಿ ಊಬರ್ದು 200 ರೂಪಾಯಿ, ರ್ಯಾಪಿಡೋದು ಹಂಗೆ ಇದೆ ನಂದು 20,000 ರೂಪಾಯಿ ಪ್ಲ್ಯಾನ್ದು. ಸೊ ಆಯಿತಾ. ಸೊ ಇಷ್ಟು ಎಕ್ಸ್ಪೆನ್ಸ್ನ ತೆಗೆದು ನನಗೆ ಮಿಕ್ಕೊಂಡಿರೋದು ಬಂದ್ಬಿಟ್ಟು 16 ಅವರ್ ಡ್ಯೂಟಿ ಮಾಡಿರೋದಕ್ಕೆ 3682 ರೂಪಾಯಿ ಮಿಕ್ಕೊಂಡಿದ್ದೆ ನನಗೆ. ಸೊ ಇದು ಆಗಿರುವಂಥ ಅರ್ನಿಂಗ್ಸ್ ಗೈಸ್. ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ನಾನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ವಿಡಿಯೋ ಅಲ್ಲಿಗೆ ಎಂಡ್ ಮಾಡ್ತೀನಿ, ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗೋಣ. ಅಲ್ಲಿಗೆ ಸಿಗೋಣ. ಟೇಕ್ ಕೇರ್, ಸಿ ಯಾ, ಬಾಯ್ ಬಾಯ್ ಗೈಸ್.